ನಮಸ್ತೆ. 1-4-2026 ಬುಧವಾರ, ಏಪ್ರಿಲ್ 1, 2026 ವೆಡ್ನೆಸ್ಡೇ. ಇವತ್ತಿನ ದಿನ ಸೂರ್ಯೋದಯ 6:16ಕ್ಕೆ, ಸೂರ್ಯ ಅಸ್ತಮನ 6:31ಕ್ಕೆ. ಇವತ್ತು ಚತುರ್ದಶಿ ಅಂತಂದರೆ ಹುಣ್ಣಿಮೆಯ ಹಿಂದಿನ ದಿನ 6:11 ಬೆಳಗ್ಗೆಯಿಂದ 7 ಗಂಟೆ 6 ನಿಮಿಷದವರೆಗೆ ಇದೆ. ಹಾಗಾಗಿ ಈ ಸೂರ್ಯೋದಯದಿಂದ ಲೆಕ್ಕಕ್ಕೆ ತಗೊಂಡ್ರೆ ಮುಂಚಿತವಾಗಿ ಚತುರ್ದಶಿ ತಿಥಿ ಇದೆ. ಇವತ್ತಿನ ಆಮೇಲೆ ಬರುವಂಥ ತಿಥಿ 7 ಗಂಟೆ 6 ನಿಮಿಷದ ಮೇಲೆ ಹುಣ್ಣಿಮೆ ತಿಥಿ. ಬೆಳಿಗ್ಗೆ 6:11ರಿಂದ ಸಂಜೆ 4:17ವರೆಗೂ ಉತ್ತರ ನಕ್ಷತ್ರ. ಇದನ್ನು ಉತ್ತರ ಪಾಲ್ಗುಣಿ ಅಂತಾನೂ ಅಂತಾರೆ. ಅಮೃತವಿದೆ, ಶುಭವಾಗಿದೆ. ಆನಂತರ ಅಂದರೆ ಸಂಜೆ 4:17 ಮೇಲೆ ಹಸ್ತ ನಕ್ಷತ್ರ ಬರುತ್ತದೆ. ಆದರೆ ಇದು 50% ಮಾತ್ರ ಚೆನ್ನಾಗಿರುತ್ತದೆ. ಒಂದು ಕಡೆ ಮರಣ, ಇನ್ನೊಂದು ಕಡೆ ಕಾರ್ಯಸಿದ್ಧಿ. ಹಾಗಾಗಿ ತಾನೇ ನಡೆಯುವಂಥದನ್ನೆಲ್ಲ ಮಾಡಬಹುದು. ಅಧಿಕವಾಗಿ ನಿಮ್ಮ ಪ್ರಯತ್ನಗಳಲ್ಲಿ ಎಚ್ಚರವಾಗಿರಬೇಕು. ಹಿರಿಯರ ಆಶೀರ್ವಾದ, ಕುಲದೇವತಾ ಪೂಜೆ ಈ ರೀತಿ ತಗೊಂಡು ಮಾಡಿದ್ರೆ ಒಳ್ಳೆಯದು ಅಂತಂದರೆ ಸಂಜೆ 4 ಗಂಟೆ 17 ನಿಮಿಷದ ಮೇಲೆ ಆಪರೇಷನ್ ವಿಷಯಗಳು, ಪ್ರಯಾಣ ವಿಷಯಗಳಲ್ಲಿ ಗಮನ ಕೊಡಿ. ಇದು ಇವತ್ತಿನ ಉತ್ತರ ಮತ್ತು ನಕ್ಷತ್ರ ಪ್ರಕಾರ ಹಸ್ತ ನಕ್ಷತ್ರವು ಜೊತೆಯಲ್ಲಿ. ಇದರಲ್ಲಿ ಫುಲ್ ಅಂದರೆ ದಿನ ಪೂರ್ತಿ ಕನ್ಯಾ ರಾಶಿ ಇದೆ. 6:11ರಿಂದ ಬೆಳಿಗ್ಗೆ 6:11ರಿಂದ 10:01ವರೆಗೂ ಉತ್ತರ ನಕ್ಷತ್ರ 3ನೇ ಪಾದ. ಪದೇ ಪದೇ ಅಂತೀವಿ, ಉತ್ತರ ಪಾಲ್ಗುಣಿ, ಉತ್ತರ 2 ಒಂದೇ. ಬೆಳಿಗ್ಗೆ 10 ಗಂಟೆ 1 ನಿಮಿಷದಿಂದ ಸಂಜೆ 4:17ವರೆಗೂ ಈ ಉತ್ತರ ನಕ್ಷತ್ರದ 4ನೇ ಪಾದ. ಇಷ್ಟಕ್ಕೆ ಉತ್ತರ ನಕ್ಷತ್ರವೇ ಮುಗಿತದೆ. ಸಂಜೆ 4 ಗಂಟೆ 17 ನಿಮಿಷದ ಮೇಲೆ 10 ಗಂಟೆ 35 ನಿಮಿಷದವರೆಗೂ ಹಸ್ತ ನಕ್ಷತ್ರ 1ನೇ ಪಾದ. ಆನಂತರ ಬೆಳಗಿನ ಜಾವ 4:55ವರೆಗೂ ಹಸ್ತ ನಕ್ಷತ್ರ 2ನೇ ಪಾದ. ರಾತ್ರಿ ಅಂತಂದರೆ ಬೆಳಗಿನ ಜಾವ 4:55 ಮೇಲೆ ಹಸ್ತ ನಕ್ಷತ್ರ 3ನೇ ಪಾದವಿದೆ. ನಾಳೆಯೂ ಈ ಹಸ್ತ ನಕ್ಷತ್ರ ಉಳಿದಿರೋದಿರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ 100% ಕೆಟ್ಟ ಮತ್ತು ಅಶುಭ ಸಮಯಗಳನ್ನ ನೋಡೋಣ. ಫಸ್ಟು ಶುಭ ಸಮಯವನ್ನು ನೋಡೋಣ. ನಾವು ಫಸ್ಟೇ ಹೇಳಿದಂತೆ ಇವತ್ತು ಬಂದಿರುವಂಥ ನಕ್ಷತ್ರ ಪ್ರಕಾರ ಉತ್ತರ ಹಸ್ತ ಅಂತ ಹೇಳಿದ್ವಿ. ಉತ್ತರ ನಕ್ಷತ್ರ ದಿನ ಪೂರ್ತಿ ಅಮೃತವು ಸಮೃದ್ಧಿಯನ್ನು ಕೊಡುತ್ತದೆ, ಅಂದರೆ ಸಂಜೆ 4:17ವರೆಗೂ. ಆಮೇಲೆ ಬರುವಂಥದ್ದೇ ಮರಣಯೋಗ ಅಂತ. ಅದರಿಂದ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ. ಹಾಗಾಗಿ 100% ಶುಭ ಸಮಯವನ್ನು ನಾವು ಕೊಡೋಣ. ಇದು ಎಲ್ಲ ಕಾರ್ಯಗಳಿಗೂ ಆಗುತ್ತದೆ. ಬೆಳಿಗ್ಗೆ 6:16ರಿಂದ 7:46, ಬೆಳಿಗ್ಗೆ 9:22ರಿಂದ 11:57, ಮಧ್ಯಾಹ್ನ 1:57ರಿಂದ ಸಂಜೆ 4:15, ಅದೇ ಥರ ಸಂಜೆ 5:18 ಮೇಲೆ ರಾತ್ರಿ 1 ಗಂಟೆ 8 ನಿಮಿಷದವರೆಗೂ. ಅದೇ ಥರ ಬೆಳಗಿನ ಜಾವ ತೊಗೊಂಡ್ರೆ ಅಂದರೆ ಲೇಟ್ ನೈಟ್ ತೊಗೊಂಡ್ರೆ ಅಂದರೆ ರಾತ್ರಿ ಅಂತ ತೊಗೊಂಡ್ರೆ 2:53 ಮೇಲೆ ಬೆಳಗಿನ ಜಾವ 4:45ವರೆಗೂ ಶುಭವಾಗಿದೆ. ಈ ಸಮಯಗಳನ್ನು ನಿಮ್ಮ ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಆದರೂ ನಾವು ಹೇಳಿದಂತೆ ಒಂದು ವಿಷಯ, ಪದ ಅಂದರೆ ಅಶುಭ ಅಂತ ಬಂದಿರೋದರಿಂದ ಅಶುಭದಲ್ಲಿ ಅಂದರೆ ಮರಣಯೋಗದಲ್ಲಿ ಯಾವ ಕಾರ್ಯಗಳು ಮಾಡೋದು ಉಚಿತವಲ್ಲ, ನೋಡ್ಕೊಂಡು ಮಾಡಬೇಕಾಗ್ತದೆ. ಅದು ಸಂಜೆ 4:15 ಮೇಲೆ ಯೋಚನೆ ಮಾಡ್ಕೊಂಡು ಮಾಡಿ. ಈಗ 100% ಕೆಟ್ಟ ಟೈಮ್ನ ಅಂತಂದರೆ ಅಶುಭ ಸಮಯವನ್ನು ಅದನ್ನು ನೋಡೋಣ. ಈ ಸಮಯಗಳಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬಾರದು. ಬೆಳಿಗ್ಗೆ 7:48ರಿಂದ 9:20 ಯಮಕಟ್ಟ ಕಾಲ, 11:59ರಿಂದ 12:48 ದುರ್ಮುಹೂರ್ತ, 12:24 ಮೇಲೆ 1:55 ರಾಹು ಕಾಲ, ಸಂಜೆ 4:17 ಮೇಲೆ 5:16ವರೆಗೂ ಮೃತ್ಯು, ರಾತ್ರಿ 1:10 ಮೇಲೆ 2:51ವರೆಗೂ ನಕ್ಷತ್ರ ವಿಷಕಟಿಕಾ ಕಾಲ. ಅದೇ ಥರ ರಾತ್ರಿ ಅಂದರೆ ಬೆಳಗಿನ ಜಾವ 4:47 ಮೇಲೆ ಸೂರ್ಯ ಉದಯದವರೆಗೂ ವಿಷಕಾಲ. ಈ ಸಮಯಗಳಲ್ಲಿ ಯಾವ ಕಾರ್ಯಗಳು ಪ್ರಾರಂಭ ಮಾಡಬಾರದು. ಪ್ರಾರಂಭ ಮಾಡಿರುವಂಥ ಕಾರ್ಯಗಳನ್ನ ಕಂಟಿನ್ಯೂ ಮಾಡ್ಬೋದು. ನೋಡಿಕೊಂಡು ನಿಮ್ಮ ಶಕ್ತಿ, ಹಿರಿಯರ ಆಶೀರ್ವಾದದ ಮೇಲೆ ಎಲ್ಲ ಕಾರ್ಯಗಳನ್ನು ಯೋಚನೆ ಮಾಡಿ
ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.